ವೀಕ್ಷಕರೇ, ನಿಮ್ಮ ಮನೆಯ ಮುಖ್ಯ ದ್ವಾರದ ಹೊಸ್ತಿಲ ಮೇಲೆ ಈ ಒಂದು ವಸ್ತುವನ್ನು ಇಟ್ಟು ಈ ದೇವರನ್ನ ಸ್ಮರಿಸಿಕೊಂಡರೆ ಸಾಕು, ಅಲ್ಲಿಂದ ನಿಮ್ಮನ್ನ ಕಾಡುತ್ತಿರುವ ಕಷ್ಟ ಮಂಜಿನಂತೆ ಕರಗಿ ಹೋಗುತ್ತೆ. ನಿಮ್ಮ ಮನೆಯಲ್ಲಿ ನೆಗೆಟಿವ್ ಶಕ್ತಿಗಳು ತಾಂಡವ ಆಡ್ತಾ ಇದ್ರೆ, ಖರ್ಚಿನ ಹಾದಿಗಳು ಜಾಸ್ತಿ ಆಗ್ತಾ ಇದ್ರೆ, ನೆಲ ಒರೆಸುವ ನೀರಿಗೆ ಯಾವ ಕಡ್ಡಿಯನ್ನು ಹಾಕಬೇಕು, ನಿಮ್ಮ ಯಾವುದೇ ಸಮಸ್ಯೆ ಅಥವಾ ಯಾವುದೇ ಕೋರಿಕೆ ಈಡೇರಬೇಕಾದರೆ ಬಿಳಿ ಕಾಗದದಲ್ಲಿ ಬರೆದು ಯಾವ ಸ್ಥಳದಲ್ಲಿ ಇಟ್ಟರೆ 3 ದಿನದಲ್ಲಿ ನಿಮ್ಮ ಕೋರಿಕೆ ಈಡೇರುತ್ತದೆ ಎಲ್ಲವನ್ನ ತಿಳಿಸಿಕೊಡ್ತೀನಿ. ವೀಕ್ಷಕರೇ, ನಿಮ್ಮ ಮನೆಯ ಸೌಭಾಗ್ಯವನ್ನ ವೃದ್ಧಿಸಲು ಅಷ್ಟಲಕ್ಷ್ಮಿ ನಿಮ್ಮ ಮನೆಯನ್ನ ಪ್ರವೇಶ ಮಾಡಲು ನಿಮ್ಮ ಮನೆಯ ಮುಖ್ಯ ದ್ವಾರ ಬಹುಮುಖ್ಯವಾಗಿದೆ. ಯಾಕಂದ್ರೆ ಮುಖ್ಯ ದ್ವಾರ ಎಷ್ಟು ಶುದ್ಧವಾಗಿರುತ್ತೆ ಅಷ್ಟು ಸಮೃದ್ಧಿ, ಅಷ್ಟು ಧನ ಸಂಪತ್ತು ನಿಮ್ಮ ಮನೆಯನ್ನ ಪ್ರವೇಶ ಮಾಡುತ್ತೆ. ಮುಖ್ಯವಾಗಿ ಮುಖ್ಯ ದ್ವಾರದ ಹೊಸ್ತಿಲ ಮೇಲೆ ಈ ಒಂದು ಕೆಲಸ ಮಾಡುವ ಮೂಲಕ ಅಷ್ಟಲಕ್ಷ್ಮಿ ನಿಮ್ಮ ಮನೆಯನ್ನ ಪ್ರವೇಶ ಮಾಡ್ತಾಳೆ. ಎಲ್ಲಿ ಯಾವ ಮನೆಯಲ್ಲಿ ಅಷ್ಟಲಕ್ಷ್ಮಿಯರು ಇರ್ತಾರೆ ಆ ಮನೆಯಲ್ಲಿ ಕೇವಲ ಹಣ ಮಾತ್ರವಲ್ಲ, ಧನಧಾನ್ಯ ಸೇರಿದಂತೆ ಯಾವುದಕ್ಕೂ ಕೊರತೆ ಇರುವುದಿಲ್ಲ. ಹಾಗಾಗಿ ನಿಮ್ಮ ಮನೆಯಲ್ಲಿ ಎಲ್ಲ ರೀತಿಯ ಶ್ರೀಮಂತಿಗೆ ಬರಬೇಕಾದರೆ ನೀವು ನಿಮ್ಮ ಮನೆಗೆ ಅಷ್ಟಲಕ್ಷ್ಮಿಯರನ್ನ ಪ್ರವೇಶ ಮಾಡುವ ಹಾಗೆ ಪ್ರಾರ್ಥಿಸಿಕೊಳ್ಳಬೇಕು. ಅದನ್ನು ಒಂದು ಚಿಕ್ಕ ಉಪಾಯದ ಮೂಲಕ ಮಾಡಬಹುದು. ಅಷ್ಟಲಕ್ಷ್ಮಿಯರು ನಿಮ್ಮ ಮನೆಯನ್ನ ಪ್ರವೇಶ ಮಾಡಬೇಕಂದ್ರೆ ನಿಮ್ಮ ಮನೆಯ ಮುಖ್ಯ ದ್ವಾರದಲ್ಲಿ ಭತ್ತದ ತೋರಣವನ್ನ ಕಟ್ಟಬೇಕು. ಮನೆಯ ಮುಖ್ಯ ದ್ವಾರಕ್ಕೆ ಭತ್ತದ ತೋರಣವನ್ನ ಕಟ್ಟುವ ಮೂಲಕ ಧಾನ್ಯ ಲಕ್ಷ್ಮಿಯನ್ನ ನಿಮ್ಮ ಮನೆಗೆ ಆಹ್ವಾನ ಮಾಡಬಹುದು. ಅನಂತರ ನಿಮ್ಮ ಮನೆಯಲ್ಲಿ ಯಾವತ್ತೂ ಧನ ಸಂಪತ್ತಿಗೆ ಧನಧಾನ್ಯಕ್ಕೆ ಕೊರತೆ ಉಂಟಾಗುವುದಿಲ್ಲ. ಭತ್ತದ ತೋರಣವನ್ನು ಕಟ್ಟುವುದರಿಂದ ಯಾವುದೇ ನೆಗೆಟಿವ್ ಶಕ್ತಿ ನಿಮ್ಮ ಮನೆಯನ್ನು ಪ್ರವೇಶ ಮಾಡಲು ಸಾಧ್ಯವಿಲ್ಲ. ನಿಮ್ಮ ಮನೆಯಲ್ಲಿ ಯಾವುದೇ ರೀತಿ ವಾಸ್ತುದೋಷ ಇದ್ದರೂ ಅದೆಲ್ಲವನ್ನು ದೂರೀಕರಿಸಿ ಎಲ್ಲ ದಿಕ್ಕುಗಳಿಂದ ಸಿರಿ ಸಂಪತ್ತು ಆಕರ್ಷಣೆ ಮಾಡಲು ಇದು ಸಹಾಯ ಮಾಡುತ್ತೆ. ಮನೆಯ ಸದಸ್ಯರು ಈ ಭತ್ತದ ತೋರಣದ ಕೆಳಗೆ ನಿರಂತರವಾಗಿ ತಿರುಗುವುದರಿಂದ ಎಲ್ಲರ ಕಷ್ಟ ನಷ್ಟಗಳು ದೂರವಾಗಿ ಸಿರಿ ಸಂಪತ್ತು ಮನೆಯನ್ನು ಪ್ರವೇಶ ಮಾಡುವಂಥ ಉದ್ಯೋಗ ವ್ಯಾಪಾರದಲ್ಲಿ ಅಭಿವೃದ್ಧಿಯನ್ನು ನೋಡ್ತೀರಿ. ವೀಕ್ಷಕರೇ, ಮುಂದಿನ ಉಪಾಯವನ್ನು ನೋಡುವ ಮೊದಲು ಪ್ರತಿಯೊಬ್ಬರೂ ಒಂದು ಲೈಕ್ ಮಾಡಿ, ಕಮೆಂಟ್ ಬಾಕ್ಸ್ನಲ್ಲಿ ತಪ್ಪದೆ ನಿಮ್ಮ ಇಷ್ಟ ದೇವರ ಹೆಸರನ್ನು ಹಾಕಿ ಜೈಕಾರವನ್ನು ಮಾಡಿ. ನಿಮ್ಮ ಇಷ್ಟ ದೇವರು ಶಿವನಾಗಿದ್ದರೆ ಹರ ಹರ ಮಹಾದೇವ ಅಂತ ಕಮೆಂಟ್ ಮಾಡಿ, ಶ್ರೀಕೃಷ್ಣನಾಗಿದ್ದರೆ ಜೈ ಶ್ರೀಕೃಷ್ಣ ಅಂತ ಹಾಕಿ, ಹನುಮನಾಗಿದ್ದರೆ ಜೈ ಹನುಮಾನ್ ಅಂತ ಬರೆದು ನಿಮ್ಮ ಇಷ್ಟ ದೇವರ ಹೆಸರಲ್ಲಿ ಜೈಕಾರವನ್ನು ಹಾಕಿ. ವೀಕ್ಷಕರೇ, ನೀವು ತುಂಬ ಆರ್ಥಿಕವಾಗಿ ಹಣಕಾಸಿನ ಸಮಸ್ಯೆಯನ್ನು ಎದುರಿಸುತ್ತಿದ್ದರೆ, ಮಾಡುವಂಥ ಉದ್ಯೋಗದಲ್ಲಿ ವ್ಯಾಪಾರದಲ್ಲಿ ಪದೇ ಪದೇ ನಷ್ಟವಾಗ್ತಿದ್ದರೆ, ಮೈ ತುಂಬ ಸಾಲ ಮಾಡಿಕೊಂಡಿದ್ದರೆ, ನೀವು ಮುಖ್ಯವಾಗಿ ಮಹಾಲಕ್ಷ್ಮಿ ತಾಯಿ ನಿಮ್ಮ ಮನೆಗೆ ಬರುವ ಹಾಗೆ ಮಾಡಬೇಕು. ಒಮ್ಮೆ ಮಹಾಲಕ್ಷ್ಮಿ ತಾಯಿ ನಿಮ್ಮ ಮನೆಯನ್ನು ಪ್ರವೇಶ ಮಾಡಿದರೆ ಮತ್ತೆ ಯಾವತ್ತೂ ಹಣಕಾಸಿನ ವಿಷಯದಲ್ಲಿ ಸಮಸ್ಯೆ ಬರುವುದಿಲ್ಲ. ಮಹಾಲಕ್ಷ್ಮಿ ತಾಯಿ ನಿಮ್ಮ ಮನೆಯನ್ನು ಪ್ರವೇಶ ಮಾಡಬೇಕಾದ್ರೆ ವಿಶೇಷವಾಗಿ ಶುಕ್ರವಾರದ ದಿನ ಮನೆಯ ಮುಖ್ಯ ದ್ವಾರದ ಹೊಸ್ತಿಲ ಮೇಲೆ ಈ ಒಂದು ಕೆಲಸವನ್ನು ಮಾಡಿ ನಿರಂತರವಾಗಿ ಇದನ್ನು ಮುಂದುವರಿಸಿಕೊಂಡು ಹೋಗಬೇಕು. ಹೀಗೆ ಮಾಡುವುದರಿಂದ ಎಲ್ಲ ದಿಕ್ಕುಗಳಿಂದ ಹಣದ ಆಕರ್ಷಣೆ ಪ್ರಾರಂಭವಾಗುತ್ತದೆ. ಮನೆಯ ಸದಸ್ಯರು ಮಾಡುವಂಥ ಉದ್ಯೋಗ ವ್ಯಾಪಾರದಲ್ಲಿ ಹೆಚ್ಚಿನ ಅಭಿವೃದ್ಧಿಯನ್ನು ನೋಡ್ತೀರಿ, ಲಾಭವನ್ನು ನೋಡ್ತೀರಿ. ಖರ್ಚಿನ ದಾರಿಗಳು ಕಡಿಮೆಯಾಗಿ ಎಲ್ಲ ಕಡೆಯಿಂದ ಧನದ ಆಗಮನವನ್ನು ನೋಡ್ತೀರಿ. ವೀಕ್ಷಕರೇ, ಈ ಉಪಾಯವನ್ನು ನೀವು ಯಾವುದೇ ಶುಕ್ರವಾರದಿಂದ ಪ್ರಾರಂಭಿಸಬೇಕು. ಶುಕ್ರವಾರ ಬೆಳಗ್ಗೆ 1 ಗ್ಲಾಸ್ ನೀರನ್ನು ಹಿಡಿದುಕೊಂಡು ನಿಮ್ಮ ಇಷ್ಟ ದೇವರನ್ನು ಸ್ಮರಿಸಿಕೊಳ್ಳಬೇಕು. ನೀರನ್ನು ನೋಡುತ್ತಾ ನಿಮ್ಮ ಇಷ್ಟ ದೇವರನ್ನು ಸ್ಮರಿಸಿಕೊಳ್ಳಬೇಕು. ನಿಮ್ಮ ಇಷ್ಟ ದೇವರು ಮಹಾಲಕ್ಷ್ಮಿಯಾಗಿದ್ದರೆ ಮಹಾಲಕ್ಷ್ಮಿ ತಾಯಿಯನ್ನ, ಇಷ್ಟ ದೇವರು ಶಿವನಾಗಿದ್ದರೆ ಆ ಪರಮೇಶ್ವರನನ್ನ, ಮಹಾವಿಷ್ಣು ಆಗಿದ್ದರೆ ವಿಷ್ಣು ದೇವರನ್ನ, ಗಣೇಶನಾಗಿದ್ದರೆ ಗಣೇಶ ದೇವರನ್ನ ಸ್ಮರಿಸಿಕೊಂಡು ನೀರನ್ನು ನೋಡುತ್ತಾ ಈ ರೀತಿಯಾಗಿ ಹೇಳಬೇಕು: ಈ ಪರಮ ಪವಿತ್ರವಾದ ನೀರಿನ ಸಾಕ್ಷಿಯಾಗಿ ಮಹಾಲಕ್ಷ್ಮಿ ತಾಯಿಯನ್ನ ನನ್ನ ಮನೆಗೆ ಸ್ವಾಗತ ಮಾಡ್ತಾ ಇದ್ದೀನಿ. ಸಂಪತ್ತಿನ ದೇವತೆಯಾದ ಮಹಾಲಕ್ಷ್ಮಿ ತಾಯಿ ನಮ್ಮ ಮನೆಗೆ ಬಂದು ಸ್ಥಿರವಾಗಿ ನೆಲೆಸಬೇಕು ಅಂತ ಪ್ರಾರ್ಥಿಸಿಕೊಳ್ಳುತ್ತಾ ನೀರಿನ ಗ್ಲಾಸನ್ನು ಎಡಕೈಯಲ್ಲಿ ಹಿಡಿದು ಬಲಗೈಗೆ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿ ಮನೆಯ ಮುಖ್ಯ ದ್ವಾರದ ಹೊಸ್ತಿಲ ಮೇಲೆ ಹಾಕಿ ಹೊಸ್ತಿಲನ್ನು ಶುದ್ಧ ಮಾಡಬೇಕು. ನಂತರ ಉಳಿದ ನೀರನ್ನು ನಿಮ್ಮ ಮನೆಯ ಹೊರಭಾಗದಲ್ಲಿ ಎಲ್ಲ ಭಾಗಗಳಿಗೆ ಒಂದು ತುಳಸಿ ದಳದ ಮೂಲಕ ಸಿಂಪಡಿಸಿ ಬರಬೇಕು. ಮಹಾಲಕ್ಷ್ಮಿ ತಾಯಿಯನ್ನ ಸ್ಮರಿಸಿಕೊಂಡು ಅಭಿಮಂತ್ರಿಸಿದ ಈ ನೀರನ್ನು ಮನೆಯತ್ತ ಪ್ರೋಕ್ಷಿಸುವುದರಿಂದ ನಿಮ್ಮ ಮನೆಗೆ ಅಡೆತಡೆಯಾಗಿದ್ದ ಮನಿ ಬ್ಲಾಕೇಜ್ ಎಲ್ಲವೂ ದೂರವಾಗುತ್ತದೆ. ಎಲ್ಲ ದಿಕ್ಕುಗಳಿಂದ ನಾನಾ ಮಾರ್ಗದಲ್ಲಿ ಹಣ ನಿಮ್ಮ ಮನೆಗೆ ಹರಿದು ಬರುವ ಹಾಗೆ ಮಾಡುತ್ತೆ. ದಿನದಿಂದ ದಿನಕ್ಕೆ
ಹಂತ ಹಂತವಾಗಿ ನೀವು ಹಣಕಾಸಿನ ಅಭಿವೃದ್ಧಿಯನ್ನು ನೋಡ್ತೀರಿ. ಈ ತಂತ್ರವನ್ನು ಈಗಾಗಲೇ ಅನೇಕ ಮಂದಿ ಮಾಡಿ ತಮ್ಮ ಕಷ್ಟ ನಷ್ಟಗಳನ್ನು ಕಳೆದುಕೊಂಡು ಶ್ರೀಮಂತರಾಗಿದ್ದಾರೆ. ಈ ನೀರಿನಿಂದ ಮಾಡುವ ಈ ತಂತ್ರವನ್ನು ಮಾಡಿದ್ದೇ ಆದರೆ ಆ ನಂತರ ಮನೆಯಲ್ಲಿ ಮಾಡುವಂಥ ಎಲ್ಲ ಉದ್ಯೋಗ ವ್ಯಾಪಾರದಲ್ಲಿ ಅಭಿವೃದ್ಧಿಯನ್ನು ನೋಡ್ತೀರಿ. ಕಷ್ಟ ನಷ್ಟಗಳು ಕಡಿಮೆಯಾಗಿ ಹಣದ ಆಕರ್ಷಣೆ ಪ್ರಾರಂಭವಾಗುತ್ತೆ. ಇನ್ನು ನಿಮ್ಮ ಮನೆಯಲ್ಲಿ ನೆಮ್ಮದಿ ಇಲ್ಲವಾದರೆ, ಮನೆಯಲ್ಲಿ ವಾಸ್ತುದೋಷ ಇದ್ದರೆ ಅಥವಾ ಗ್ರಹಚಾರ ದೋಷದಿಂದ ಮನೆಯಲ್ಲಿ ನೆಮ್ಮದಿ ಇಲ್ಲವಾದರೆ ನೀವು ಒಂದು ಉಪಾಯವನ್ನು ಮಾಡಬೇಕು. ಅದೇನೆಂದರೆ ಮನೆಯ ಹೊರಗಡೆ ಮುಖ್ಯ ದ್ವಾರದ ಮೇಲೆ ವಾಸ್ತು ಹನುಮನ ಮೂರ್ತಿಯನ್ನು ಅಥವಾ ಫೋಟೋವನ್ನು ಇರಿಸಬೇಕು. ಇದರಿಂದ ನಿಮ್ಮ ಮನೆಯಲ್ಲಿ ಯಾವುದೇ ರೀತಿ ವಾಸ್ತುದೋಷ ಇದ್ದರೆ, ನಕಾರಾತ್ಮಕ ಶಕ್ತಿಗಳ ಪ್ರಭಾವವಿದ್ದರೆ ಎಲ್ಲವೂ ದೂರವಾಗಿ ಮನೆಯ ಯಜಮಾನ ಸೇರಿದಂತೆ ಎಲ್ಲರೂ ಮಾಡುವಂಥ ವ್ಯಾಪಾರ ಉದ್ಯೋಗದಲ್ಲಿ ವ್ಯವಹಾರದಲ್ಲಿ ಅತ್ಯಧಿಕ ಲಾಭವನ್ನು ನೋಡ್ತೀರಿ. ಮುಖ್ಯವಾಗಿ ವಾಸ್ತುದೋಷದಿಂದ ಮನೆಯಲ್ಲಿ ಆಗುತ್ತಿದ್ದ ಕಿರಿಕಿರಿ ಅಸಮಾಧಾನ ಎಲ್ಲವೂ ದೂರವಾಗಿ ಎಲ್ಲರೂ ಕೂಡ ನೆಮ್ಮದಿಯಿಂದ ಇರಲು ಸಾಧ್ಯವಾಗುತ್ತೆ. ಅನಾರೋಗ್ಯ ಸಮಸ್ಯೆ ಇದ್ದರೆ ಅದು ಕೂಡ ದೂರವಾಗುತ್ತದೆ. ಯಾವುದೇ ಮಂಗಳವಾರದ ದಿನ ವಾಸ್ತು ಹನುಮನ ಫೋಟೋವನ್ನು ಮನೆಗೆ ತೆಗೆದುಕೊಂಡು ಬಂದು ಶುದ್ಧ ಮಾಡಬೇಕು. ಮೊದಲನೇದಾಗಿ ನೀರಿನಿಂದ ಶುದ್ಧ ಮಾಡಬೇಕು, ನಂತರ ಹಾಲಿನಿಂದ ಶುದ್ಧ ಮಾಡಬೇಕು, ನಂತರ ಅರಶಿನ ಮತ್ತು ಕುಂಕುಮದಿಂದ ತಿಲಕವನ್ನು ಇಟ್ಟು ಎಲ್ಲರಿಗೂ ಕಾಣುವ ಹಾಗೆ ಮನೆಯ ಮುಖ್ಯ ದ್ವಾರದ ಹೊರಗಡೆ ಮೇಲ್ಭಾಗದಲ್ಲಿ ಇರಿಸಬೇಕು. ಹೌದು, ನಿಮ್ಮ ಮನೆಯಲ್ಲಿ ವಾಸ್ತುದೋಷ ಇದ್ದರೆ, ವಾಸ್ತು ಬದಲಾಯಿಸಲು ಸಾಧ್ಯವಿಲ್ಲವೆಂದರೆ ಈ ಉಪಾಯವನ್ನು ಮಾಡಿ. ಈ ಉಪಾಯ ಮಾಡುವ ಮೂಲಕ ವಾಸ್ತುದೋಷ ದೂರವಾಗಿ ಮನೆಯಲ್ಲಿ ಬಯಸಿದಂಥ ನೆಮ್ಮದಿ, ಸುಖ, ಶಾಂತಿ, ಆರ್ಥಿಕ ಅಭಿವೃದ್ಧಿಯನ್ನು ನೋಡ್ತೀರಿ. ಇನ್ನು ಈ ವಾಸ್ತು ಹನುಮನ ಫೋಟೋವನ್ನು ಕನಿಷ್ಠ ವಾರಕ್ಕೊಮ್ಮೆ ಆದರೂ ಶುದ್ಧ ಮಾಡುತ್ತಾ ಇರಬೇಕು. ಇನ್ನು ಮನೆಯ ನೆಲವರಿಸುವ ನೀರಿಗೆ ಒಂದು ದರ್ಬೆ ಕಡ್ಡಿ, ಸ್ವಲ್ಪ ಉಪ್ಪು, ಸ್ವಲ್ಪ ಅರಿಶಿನವನ್ನು ಬೆರೆಸಿ ನೆಲವನ್ನು ಒರೆಸುವುದರಿಂದ ಮನೆಯಲ್ಲಿರುವ ಎಲ್ಲ ನೆಗೆಟಿವ್ ಎನರ್ಜಿ ದೂರವಾಗಿ ಹಣದ ಸಮಸ್ಯೆಯಿಂದ, ಸಾಲದ ಸಮಸ್ಯೆಯಿಂದ ಮುಕ್ತರಾಗಿ ನೆಮ್ಮದಿಯಿಂದ ಬದುಕುತ್ತೀರಿ. ಹೌದು, ನೆಲವರಿಸುವ ನೀರಿಗೆ ಸ್ವಲ್ಪ ಉಪ್ಪು, ಸ್ವಲ್ಪ ಅರಿಶಿನ ಮತ್ತು ಒಂದೇ ಒಂದು ದರ್ಬೆ ಕಡ್ಡಿಯನ್ನು ಹಾಕಿ ನೆಲವರಿಸುವುದರಿಂದ ನಿಮ್ಮ ಮನೆಯಲ್ಲಿ ಇರ್ತಕ್ಕಂಥ ಸಮಸ್ತ ದೋಷ ದೂರವಾಗುತ್ತದೆ. ನೆಗೆಟಿವ್ ಎನರ್ಜಿ ದೂರವಾಗಿ ಮಹಾಲಕ್ಷ್ಮಿ ತಾಯಿ ಸ್ಥಿರವಾಗಿ ನೆಲೆಸುತ್ತಾಳೆ. ಜೊತೆಗೆ ದರ್ಬೆ ಕಡ್ಡಿಯನ್ನು ಬಳಸುವುದರಿಂದ ಯಾರ ಕೆಟ್ಟ ದೃಷ್ಟಿ, ಗ್ರಹಣದ ದೋಷ ನಿಮ್ಮ ಮನೆಯ ಮೇಲೆ ಬೀಳುವುದಿಲ್ಲ. ಸಂಪೂರ್ಣ ಇದು ರಕ್ಷಣೆಯನ್ನು ಒದಗಿಸುತ್ತದೆ. ಇದನ್ನು ಮಾಡುತ್ತಾ ಬಂದಲ್ಲಿ ಕೆಲವೇ ದಿನಗಳಲ್ಲಿ ಬದಲಾವಣೆ ಆಗುವುದನ್ನು ನೋಡ್ತೀರಿ. ಮನೆಯ ಸದಸ್ಯರಲ್ಲಿ ಹೊಂದಾಣಿಕೆ, ಪ್ರೀತಿ, ಸಂತೋಷವನ್ನು ನೋಡ್ತೀರಿ. ಎಲ್ಲರೂ ಆರೋಗ್ಯದಿಂದ ಇರುವುದನ್ನು ನೋಡ್ತೀರಿ. ಎಲ್ಲರೂ ಮಾಡುವಂಥ ಉದ್ಯೋಗದಲ್ಲಿ ಅಭಿವೃದ್ಧಿಯನ್ನು ನೋಡ್ತೀರಿ. ನಿಮ್ಮ ಮನೆಯಲ್ಲಿ ಸದಾ ಪಾಸಿಟಿವ್ ಎನರ್ಜಿ ಇದ್ದು ನೀವು ಅಂದುಕೊಂಡ ಕೆಲಸ ಆಗುವ ಹಾಗೆ ಆಗುತ್ತೆ. ಇನ್ನು ಮನೆಯಲ್ಲಿ ಆನೆಯ ವಿಗ್ರಹ ಇಟ್ಟರೆ ಗಜಲಕ್ಷ್ಮಿ ಅನುಗ್ರಹ ಸಿಗುತ್ತದೆ. ಗಜಲಕ್ಷ್ಮಿಯನ್ನ ನೀವು ನೋಡಿದರೆ ಗಜಲಕ್ಷ್ಮಿಯ ಎಡಭಾಗದಲ್ಲಿ, ಬಲಭಾಗದಲ್ಲಿ ಆನೆ ಇರುವುದನ್ನು ನೋಡ್ತೀರಿ. ಆನೆಗಳು ಅಂದರೆ ಅಧಿಕಾರ, ಸಂಪತ್ತಿನ ಪ್ರತೀಕ. ಹಣ, ಗೌರವ, ಕೀರ್ತಿ ಗಳಿಸಲು ನಿಮ್ಮ ಮನೆಯ ಲಕ್ಷ್ಮಿ ಫೋಟೋದ ಎಡ ಮತ್ತು ಬಲಭಾಗದಲ್ಲಿ ಚಿಕ್ಕ ಆನೆಯ ವಿಗ್ರಹಗಳನ್ನು ಇರಿಸಿದರೆ ಗಜಲಕ್ಷ್ಮಿಯ ಸಂಪೂರ್ಣ ಅನುಗ್ರಹ ಪ್ರಾಪ್ತಿಯಾಗುತ್ತದೆ. ಮನೆಯ ಎಲ್ಲರಿಗೂ ಅಪಾರವಾದ ಕೀರ್ತಿ, ಯಶಸ್ಸು ಸಿಗುತ್ತದೆ. ಇನ್ನು ಲಕ್ಷ್ಮಿ ಫೋಟೋ ಅಥವಾ ವಿಗ್ರಹದ ಮುಂದೆ ಇಟ್ಟ 2 ಆನೆಗಳ ಕಾಲ ಕೆಳಗೆ ಯಾವುದೇ ಶುಕ್ರವಾರದಂದು ಬಿಳಿ ಕಾಗದದ ಮೇಲೆ ಕೆಂಪು ಶಾಯಿಯಿಂದ ನಿಮ್ಮ ಯಾವ ಕೋರಿಕೆ ಈಡೇರಬೇಕು ಅದನ್ನು ಬರೆದು ಮಹಾಲಕ್ಷ್ಮಿಯನ್ನ ಪ್ರಾರ್ಥಿಸಿಕೊಂಡು ಯಾವುದಾದರೂ ಒಂದು ಆನೆಯ ವಿಗ್ರಹದ ಕೆಳಗಡೆ ಇರಿಸುವುದರಿಂದ ನಿಮ್ಮ ಕೋರಿಕೆ ಶೀಘ್ರದಲ್ಲಿ ಈಡೇರುತ್ತದೆ. ಇನ್ನು ಕಾಗದದಲ್ಲಿ ನಿಮ್ಮ ಕೋರಿಕೆಯನ್ನು ಬರೆಯುವಾಗ ಗಜಲಕ್ಷ್ಮಿಯ ಈ ಮಂತ್ರವನ್ನು 3 ಬಾರಿ ಉಚ್ಚರಿಸಬೇಕು. ಓಂ ಸತ್ಯಲಕ್ಷ್ಮೀ ನಮಃ, ಓಂ ಭೋಗಲಕ್ಷ್ಮೀ ನಮಃ, ಓಂ ಯೋಗಲಕ್ಷ್ಮೀ ನಮಃ. ಈ ರೀತಿಯಾಗಿ 3 ಬಾರಿ ಉಚ್ಚರಿಸಿ ನಂತರ ಕೋರಿಕೆಯನ್ನು ಬರೆದು ಆನೆಯ ಮೂರ್ತಿಯ ಅಥವಾ ಆನೆಯ ವಿಗ್ರಹದ ಕೆಳಭಾಗದಲ್ಲಿ ಇರಿಸಬೇಕು. ನೋಡಿದ್ರಲ್ಲ ವೀಕ್ಷಕರೇ, ಮನೆಯಲ್ಲಿ ಇರುವ ನಕಾರಾತ್ಮಕ ಶಕ್ತಿ ದೂರವಾಗಿ ಧನ ಧಾನ್ಯ ಲಕ್ಷ್ಮಿಯನ್ನು ಪ್ರವೇಶ ಮಾಡಲು, ಮಹಾಲಕ್ಷ್ಮಿ ತಾಯಿ ನಿಮ್ಮ ಮನೆಯಲ್ಲಿ ಸ್ಥಿರವಾಗಿ ನೆಲೆಸಲು, ನಿಮ್ಮ ಮನೆಗೆ ದಶ ದಿಕ್ಕುಗಳಿಂದ ಹಣಕಾಸು ಹರಿದು ಬರಲು, ಯಾವುದೇ ನಿಮ್ಮ ಕೋರಿಕೆ ಈಡೇರಲು ಯಾವ ಸುಲಭ ಉಪಾಯವನ್ನು ಪಾಲಿಸಬೇಕು ಅಂತ ಈ ಮಾಹಿತಿ ನಿಮಗೆ ಸ್ವಲ್ಪ ಉಪಯುಕ್ತ ಅನಿಸಿದ್ರು ನಿಮ್ಮ ಸ್ನೇಹಿತರಿಗೆ, ಕುಟುಂಬದವರಿಗೆ ಆದಷ್ಟು ಶೇರ್ ಮಾಡಿ ತಿಳಿಸಿ. ಅವರ ಜೀವನದಲ್ಲಿ ಕೂಡ ಕಷ್ಟ ಕಳೆದು ಬದಲಾವಣೆ ಆಗಲಿ. ಹಾಗಾಗಿ ಆದಷ್ಟು ಶೇರ್ ಮಾಡಿ ತಿಳಿಸಿ. ವಿಡಿಯೋವನ್ನು ಲೈಕ್ ಮಾಡಿ. ಉಪಯುಕ್ತ ಮಾಹಿತಿಯನ್ನು ನಿರಂತರವಾಗಿ ಅಪ್ಲೋಡ್ ಮಾಡ್ತೀವಿ, ಹಾಗಾಗಿ ಅದು ಮಿಸ್ ಆಗಬಾರ್ದಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.